ಕನ್ನಡದ ಸ್ಟಾರ್ ನಾಯಕಿಯಾಗಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ನಟಿ ಇದೀಗ ನಿಧನರಾಗಿರುವಂಥ ಘಟನೆ ಈಗ ನಡೆದಿರುವಂಥದ್ದು. ಅದು ಕನ್ನಡದಲ್ಲಿ ಇನ್ನು ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಹಿರಿಯ ನಟಿ ಅಂದರೂ ಕೂಡ ಹೇಳ್ಬೋದು. ಇಂಥ ನಟಿ ಇದೀಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಬೆಂಕಿ ಹಚ್ಕೊಂಡು ಅಂತ ಹೇಳ್ತಾರೆ. ಆದರೆ ಅದು ಆಕಸ್ಮಿಕ ಬೆಂಕಿ ಅಂತ ಅನಾಹುತ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ. ಇಂದು ಮುಂಚೆ 4 ಗಂಟೆ ಸುಮಾರು ಘಟನೆ ನಡೆದಿರುವಂಥದ್ದು. ಹಾಗಾದರೆ ಯಾರು ಈ ನಟಿ ಕಲಾವಿದೆ ಅಂತ ನೋಡೋಣ ಬನ್ನಿಸ್ತಿದೆ. ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಗಯ್ಯಾಳಿ ಅಂತ ಹೆಸರು ತೆಗೆದುಕೊಂಡಿದ್ದಂಥ ಸಂಪತ್ತಿಗೆ ಸವಾಲ್ ಸಿನಿಮಾದಿಂದ ಮೂಲಕ ಬಂದಂಥ ನಟಿ ಮಂಜುಳಾ ಅವರು ಇದೀಗ ನಿಧನರಾಗಿರುವಂಥದ್ದು. ಶಂಕರ್ನಾಗ್, ಅನಂತ್ನಾಗ್, ಶಿವರಾಜ್ ಕುಮಾರ್ ಅಂತ ದೊಡ್ಡ ದೊಡ್ಡ ನಟರೊಂದಿಗೆ ನಾಯಕಿಯಾಗಿ ಅಭಿನಯಿಸಿದಂಥ ಹಾಗೂ ಕನ್ನಡದ ಗಯ್ಯಾಳಿ ಅಂತ ಹೆಸರು ತೆಗೆದುಕೊಂಡಿದ್ದಂಥ ಸ್ಟಾರ್ ನಟಿಯಾಗಿದ್ದಂಥ ಮಂಜುಳಾ ಅವರು ವಿಧಿವಶರಾಗಿರುವಂಥದ್ದು. ಇನ್ನು ಮಂಜುಳಾ ಅವರ ಸಾವಿಗೆ ಸುತ್ತ ಇವತ್ತಿಗೂ ಕೂಡ ಅಂತೆ ಕಂತೆ ಊಹಾಪೋಹಗಳು ಹರಿದಾಡುತ್ತೆ. ಅದೇನಪ್ಪ ಅಂತಂದರೆ ಅವರು ಮನೇಲಿ ಇದ್ದಂಥ ಸಂದರ್ಭದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಸತತವಾಗಿ 1 ವಾರಗಳ ಕಾಲ ನರಳಿ ನಂತರ ಕೊನೆಯುಸಿಡಿತಾರೆ. ಶ್ರೀನಾಥ್ ಅವರು ಇಂದಿಗೂ ಸಹ ಅವರ ಸಾವಿನ ಕೊನೆಯ ಕ್ಷಣವನ್ನು ನೆನೆದುಕೊಂಡ್ರೆ ಇವತ್ತಿಗೂ ಕೂಡ ಕಣ್ಣೀರು ಹಾಕುತ್ತಾರೆ. ನಾನು ಹೇಗಾರು ಮಾಡಿ ಬದುಕಿಸ್ಕೊಳ್ಳಿ ಅಂತ ಅವ್ರು ಕೇಳ್ಕೊಳ್ತಿದ್ದು ನೋಡಿದ್ರೆ ಅಸಹಾಯಕನಾಗಿ ನನ್ನ ಕಣ್ಣಲ್ಲಿ ಇಂದಿಗೂ ಸಹ ನೀರು ಬರುತ್ತೆ.